ಅದೇ ಅವಳೇ ಅಲ್ಲ, ಮೂಗಲ್ಲಿ ಸರಿತಿತ್ತು, ಬಾಯಲ್ಲಿ ಚಾಕ್ಲೇಟ್ ತಿಂದಾಗ ಅದು ಸರಿತಿದ್ದು, ಅವಳಿಗೆಲ್ಲ ಮದುವೆ ಅಂತ ಹೇಳಿದ್ದು ನೀನು. ಹೌದಾ? ಹಾಂ, ಅವಳಿಗೆಲ್ಲ ಮದುವೆ ಆಗ್ತದೆ ಅಂತ ಹೇಳಿದ್ರು. ಫೋನ್ ನಿಲ್ಲ. ಹಲೋ, ಎಂತ? ಹಾಂ, ನಾವು ವಾಪಸ್ ಮನೆಗೆ ಬರಬೇಕಾ? ತಾಯಿ ಮನೆಗೆ? ಮತ್ತೆ ಆಯಿತು. ಎಂತ ಸೊಂಟ ನೋವಂತೆಯಾ? ನಾನು ನಿನ್ನೆ ಹೇಳಿದ್ದೆ ನಿಮ್ಮಲ್ಲಿ. ಆಯಿತು, ಇನ್ನೆಂತ ಮಾಡೋದು? ಆಯಿತು, ಬಸ್ಸಲ್ಲೇ ಬರ್ತೇನೆ. ಆಯಿತು, ಬಂದ್ರಾಯ್ತಲ್ಲ. ಆಯ್ತು, 5 ಗಂಟೆ ಒಳಗೆ ಎತ್ತುತ್ತೇನೆ. ಆಯಿತು, ಇರ್ತೇನೆ ಈಗ. ನಾನು ನಿಂತಿದ್ದಲ್ಲ, ಎಷ್ಟು ತಿಂಗಳಾಯ್ತು ಅಪ್ಪನ ಮನೆಗೆ ಬರದೆ. ಈ ಪೂಜೆ ಮುಗಿಸಿ ನಿನ್ನೊಟ್ಟಿಗೆ ಇವತ್ತು ಅಪ್ಪನ ಮನೆಗೆ ಬರೋದು ಅಂತ ನೆನೆಸಿದ್ದು. ಅತ್ತೆಗೆ ಸೊಂಟ ನೋವಂತೆ. ನನಗೆ ಗೊತ್ತಿತ್ತು, ನಾನು ನಿನ್ನೆ ಇವರಲ್ಲಿ ಹೇಳಿದ್ದೇನೆ, ನಾನು ತಾಯಿ ಮನೆಗೆ ನಿಂತ್ಕೊಳ್ಳಿಕ್ಕೆ 1 ದಿನಕ್ಕೆ ಹೋಗೋದು ಅಂತ ಹೇಳುವಾಗಲೇ ಇವರಿಗೆ ಎಂತಾದರೂ ಹುಷಾರಿಲ್ಲದಾಗ್ತದೆ ಅಂತ ನಾನು ನಿನ್ನೆ ಹೇಳಿದ್ದೆ. ಪುಣ್ಯಕ್ಕೆ ಇವತ್ತು ಹೊರಡುವಾಗ ಸರಿ ಇದ್ರಲ್ಲ, ಹಬ್ಬ ಬಚ್ಚವ ಈ ಸಲ ಆದರೂ ಹೋಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡೀಗ ಸೊಂಟ ನೋವಂತೆ ನಾನು ಈಚೆ ಬಂದನಂತ. ಇಷ್ಟು ಫೋನ್ ಮಾಡಿ ವಾಪಸ್ ಮನೆಗೆ ಬರೆಸ್ಬೇಕು ಅಂತ ಹೇಳಿದ್ರೆ ಇಷ್ಟು ಅಹಂಕಾರ ಲೆಕ್ಕ ಹಾಕುವತ್ತೆಗೆ ಇಷ್ಟು ಬೇಜಾರ ಆಗ್ತದೆ ಗೊತ್ತುಂಟ. ನನಗೆ ಗೊತ್ತಿಲ್ಲ, ಅಪ್ಪನಿಗೆ ನಾನು ಹೇಳೋದಿಲ್ಲ ಎಷ್ಟು ಸಲ. ಹೌದು, ನೀನು ಸಹ ಹೇಳ್ಬೇಡ ಆಯ್ತಾ, ಮತ್ತು ಅಪ್ಪನಿಗೆ ಬೇಸರ ಆಗ್ತದೆ. ಎಂತ ಗೊತ್ತುಂಟಾ, ಹೀಗೆ ಮೊನ್ನೆ ಇದು ಹೀಗೆಲ್ಲ ಆಗುವಾಗ ನೆನಪಾಗೋದು, ಬೇಕು ಅಂತ ಹೇಳಿ ಹೋಗೋದಲ್ಲ ಅದು. ಮೊನ್ನೆ ನನ್ನಲ್ಲಿ ಹೇಳಿದ್ರು, ಚಕ್ಕುಲಿ ಮಾಡುವ ನಾವು, ಇದು ನಿಮ್ಮ ಮಕ್ಕಳಿಗೆಲ್ಲ ರಜೆಯಲ್ಲಿ ಪುರ್ಸೊತ್ತಲ್ಲಿ ತಿನ್ನಲಿಕ್ಕಾಗ್ತದೆ ಅಂತ. ಆಯಿತು ಅಂತ ನಾನು ಸಹ ಒಪ್ಪಿಕೊಂಡೆ ಆಯಿತಾ. ನಿನಗೆ ಗೊತ್ತುಂಟಲ್ಲ ನನಗೆ ಎಷ್ಟು ಕೆಲಸ ಉಂಟು ಅಂತ. ಆದರೂ ಸಹ ಸಂಜೆ ಹೋಗ ಖುಷಿಯಲ್ಲಿ ಮಾಡಿ ಒತ್ತಿ ಹಿಟ್ಟು ಕಲಿಸಿದ್ದು ನಾನೇ. ಅವ್ರು ಹಿಟ್ಟು ಕಲಿಸ್ತೇನೆ ಅಂತ ಹೇಳಿದರು, ಮತ್ತು ಕಲಿಸ್ಲಿಕ್ಕೆ ಹೋಗಲಿಲ್ಲ. ಎಂತ ಮಾಡೋದು, ನಾನೇ ಹಿಟ್ಟು ಕಲಿಸಿ ಚಕ್ಕುಲೆಲ್ಲ ಒತ್ತಿ, ಅವರಿಗೆ ಮುರುಕ ಆಗೋದಿಲ್ಲಲ್ಲ, ರೌಂಡೇ ಬರಬೇಕಲ್ಲ, ಅದನ್ನೆಲ್ಲ ಮಾಡಿ ಬೇಯಿಸಿದ್ದು ನಾನು. ಮರುದಿನ ಆಗುವಾಗ ಇವರು ಉಂಟಲ್ಲ, ನನ್ನ ಮನೆಗೆ ಇಷ್ಟು ಕಟ್ಟಿಕೊಂಡು ಹೋಗಿದ್ದಾರೆ. ಹಾಗಾದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಕೂಡ ಬೇಡ ಅಕ್ಕ, ಹೇಳು ನೀನು. ಎಷ್ಟು ಬೇಸರ ಆಗ್ತದೆ ಗೊತ್ತುಂಟಾ. ಆಗ್ಬೋದು, ಆದರೆ ನಿನ್ನತ್ತೆ ನಿನಗೆ ಉಪಕಾರ ಆದರೂ ಮಾಡ್ತಾರಲ್ಲ, ಮಾಡುವಾಗ ತಕ್ಕೊಂಡು ಹೋಗಲಿ. ಉಪಕಾರ ಮಾಡೋದಿಲ್ಲ, ನನ್ನ ಅತ್ತೆ ಉಪಕಾರ ಕೂಡ ಮಾಡೋದಿಲ್ಲ ಗೊತ್ತುಂಟಾ. ನಿಮಗೆ ಗೊತ್ತುಂಟಾ ಇವತ್ತು ಪೂಜೆಗೆ ಎಷ್ಟು ಕಷ್ಟದಲ್ಲಿ ಬಂದದ್ದು ನಾನು ಅಂತ. ನಾನು ಸೀರೆ ಉಡಬೇಕು ಅಂತಲೇ ಇದ್ದೆ. ಹೊರಡುವಾಗ ಕಾಲಿಗೆ ಎಣ್ಣೆ ಹುಚ್ಚು ಅಂತ ಹೇಳಿ ಹೊತ್ತು ತೆಗೆದದ್ದು ಅವರೇ. ಅದಕ್ಕೆಲ್ಲ ನಾನು ಚೂಡಿದಾರ್ ಹಾಕ್ಕೊಂಡು ಬಂದದ್ದು. ಇಲ್ಲದ್ರೆ ನಾನು ಸಾರಿ ಉಡೋದಿಲ್ವ, ನಿಮಗೆ ಗೊತ್ತಿಲ್ವ ಅಕ್ಕ, ಹೇಳು. ಎಂಥ ಕೆಲಸ ಮಾಡೋದು, ಎಂತ ಕೂಡ ಮಾಡೋದಿಲ್ಲ. ನನ್ನ ಮನೆಗೆ ಹೋದರೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ಆಗ್ತದೆ, ನೆಲ ಬಗ್ಗೆ ಮುಚ್ಚಲಿಕ್ಕೆ ಕೂಡ ಆಗ್ತದೆ. ನಮ್ಮ ಮನೆಗೆ ಬಂದ ಕೂಡಲೇ ಇವರಿಗೆ ಸೊಂಟ ನೋವಾಗೋದು, ಕಾಲು ನೋವಾಗೋದು ಎಲ್ಲ ಶುರು ಆಗ್ತದೆ ಗೊತ್ತುಂಟಾ. ಬುಡಕ್ಕೆ ಹೋಗಿ ಕಾಪಿ ಕೊಡಬೇಕು ನಾನು. ಎಷ್ಟು ಬೇಸರ ಆಗ್ತದೆ. ಅಲ್ಲ, ನನಗೆ ಅತ್ತೆ ಸೇವೆ ಮಾಡಲಿಕ್ಕೆ ಅಂತ ಬೇಜಾರಿಲ್ಲ, ಖುಷಿಯೇ ಸೇವೆ ಮಾಡೋದು ಅಂತ ಹೇಳಿದರೆ. ಆದರೆ ಅಲ್ಲಿ ಒಂದು ನಮೂನೆ ಇಲ್ಲಿ ಒಂದು ನಮೂನೆ ಮಾಡುವಾಗ ಬೇಸರ ಆಗೋದಿಲ್ಲ, ಹೇಳು. ನೋಡಕ್ಕ, ನೀನು ಮೊನ್ನೆ ಹೇಳಿಲ್ವಾ, ನಿನ್ನತ್ತೆ ನಿನಗೆ 500 ರೂಪಾಯಿದು ಸೀರೆ ತಂದದ್ದು, ನಿನ್ನ ದೊಡ್ಡ ಅಕ್ಕನಿಗೆ 750 ರೂಪಾಯಿದು ಅಂತ. ನಿನಗೆ 500 ರೂಪಾಯಿ ಸೀರೆ ಆದರೂ ತಂದು ಕೊಟ್ಟಿದ್ದಾರೆ. ನನ್ನತ್ತೆ ನನಗೆ ಸೀರೆಯೇ ತಂದು ಕೊಡೋದಿಲ್ಲ ಗೊತ್ತುಂಟಾ. ನಾನೆಲ್ಲರೂ ಇವರೊಟ್ಟಿಗೆ ತೆಗಿಲಿಕ್ಕೆ ಹೋಗುವಾಗ ಹೇಳ್ತಾರೆ, ಅಷ್ಟೊಂದು ತೆಕ್ಕೊಂಡು ಬರಬೇಡ, ಮತ್ತೆ ನೋಡು ನಿನ್ನನ್ನು ಅಂತ ಹೇಳ್ತಾರೆ. ಎಷ್ಟು ಬೇಸರ ಆಗ್ತದೆ. ಅಂಬಟ್ಟೆ, ನಾನೇನು ಬಿಡೋದಿಲ್ಲ. ನಾನು ಸಹ ನನಗೆ ಬೇಕಾದ್ದು 2 ಸೀರೆ ತೊಗೊಂಡು ಬರ್ತೇನೆ. ನನ್ನ ಗಂಡ ನಿಂಗೆ ಬೇಕಾದ್ದು ತೆಕ್ಕೋ ಅಂತ ಹೇಳ್ತಾರೆ. ಅವರಷ್ಟು ಸಪೋರ್ಟ್ ಇರೋದಕ್ಕೆ ನಾನು ಅಲ್ಲಿದ್ದೇನೆ. ಹೇಳುವಾಗ ಹೋಗ್ಲಿಕ್ಕೆ ಬರ್ತದೆ ಗೊತ್ತುಂಟು. ಎಷ್ಟು ಬೇಸರ ಆಗ್ತದೆ. ನಾನು ಇಷ್ಟು ಮಾಡರ್ನ್ ಇದ್ದೆ, ಇವರಿಗೋಸ್ಕರ ಎಷ್ಟು ಅಡ್ಜಸ್ಟ್ ಆಗಲಿಲ್ಲ ಅಕ್ಕ, ಹೇಳು ನೀನು. ನೋಡು, ನನಗೆ ಎಷ್ಟು ದುಃಖ ಬರ್ತದೆ. ಎಂತ ಸೇಮ್ ಪಿಂಚ, ನಿನಗೆ ಸೀರೆ ಆದರೂ ತಂದು ಕೊಡ್ತಾರೆ, ನನಗೆ ಅದು ಸಹ ಇಲ್ಲ ಗೊತ್ತುಂಟಾ. ಹೌದು, ನಾನು ಸಪುರಾದಾಗೆ ಕಾಣೋದಿಲ್ವಾ. ನೀನು ಹಾಗೆ ಹೇಳುವಾಗ ನನಗೆ ನೆನಪಾಯಿತು. ಎಂತ ಗೊತ್ತುಂಟಾ, ನನ್ನ ಮಗಳು, ಅವಳು ದೊಡ್ಡವಳು, ಬಿಳಿ ಅಲ್ಲ. ಅವನು ಸ್ವಲ್ಪ ಕಪ್ಪ, ಆದರೆ ಬಿಳಿ ಇದ್ದಾನೆ, ಇಲ್ಲ ಅಂತಲ್ಲ. ನನ್ನ ಮಕ್ಕಳು ಕಪ್ಪಂತೆ. ಎಂತ ಕಪ್ಪಿದಾರ ಎಲ್ಲಿ? ಅವಳು ಪುಟ್ಟು ಎಷ್ಟು ಬಿಳಿದಾಳೆ. ಹೌದು, ಅವರು ಕಪ್ಪಂತೆ. ಹಾಗೆ ಹೇಳುವಾಗ ಎಷ್ಟು ಬೇಸರ ಆಗ್ತದೆ ಗೊತ್ತುಂಟಾ.
ನೋಡು, ಇವತ್ತಾದರೂ ಅಪ್ಪನ ಮನೆಗೆ ಬರು ಅಂತ ಇದ್ದೆ, ಇನ್ನೂ ಬರ್ಲಿಕ್ಕಾಗ್ತದ? ಇಲ್ಲ. ಆ ಹುಳಿ ಮಾವಿನಕಾಯಿ ಗೊಜ್ಜು ತಿನ್ನಬೇಕು ಅಂತ ಎಷ್ಟು ಆಸೆ ಇತ್ತು. ಮನೆಯಲ್ಲಿ ಮಾಡುವ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಅದು ಉಷ್ಣ ಮತ್ತು ಅದಕ್ಕೆ ಬೆಲ್ಲ ಜಾಸ್ತಿ ಬೇಕು ಅಂತ ಹೇಳಿ. ಆಗ ಮಾಡ್ಲಿಕ್ಕೆ ಮನಸ್ಸು ಬರ್ತದ ನಿನಗೆ ಅಕ್ಕ? ಹೇಳು, ನೀನಾದರೆ ಮಾಡ್ತಿದ್ಯಾ? ನೀನು ಜೋರಿದ್ದೆ, ಹಾಗೆ ನೀನು ಮಾಡ್ತೀನಿ. ನನಗೆ ಹಾಗೆಲ್ಲ ಅವ್ರು ಹೇಳಿದಾಗ ಉಲ್ಟಾ ತಿರುಗಿಸಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಹಾಂ, ಆಗಿರ್ಬೋದು. ನಿನಗೆ ನನಗಿಂತ 10 ವರ್ಷ ಮೊದಲು ಮದುವೆ ಆಗಿದೆ, ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗಿನ್ನು ಆಗಬೇಕಷ್ಟೆ, ಗೊತ್ತಾಯ್ತಾ?